ಈ ಡೂಪ್ಲೆಕ್ಸ್ ಅಲ್ಲಿ 4 ಬೆಡ್ರೂಮ್ ಸೂಪರ್ ಆಗಿ ಬಂದಿದೆ. ಈ ಡೂಪ್ಲೆಕ್ಸ್ ಅಲ್ಲಿ ಪೂಜಾ ರೂಮ್ ಸೈಜ್ 5 ಫೀಟ್ ಇಂಟು 7 ಫೀಟ್ ಇದೆ. ಮತ್ತೆ ಇದು ಗೋಪುರ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಈ ಡೂಪ್ಲೆಕ್ಸ್ ಮನೆ ಎಷ್ಟು ಸ್ಪೇಸಿಯಸ್ ಆಗಿ ಬಂದಿದೆ ಅಂತ ತೋರಿಸ್ಕೊಡ್ತೇನೆ ಬನ್ನಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ಗೂ ಎಲ್ಲರಿಗೂ ಸ್ವಾಗತ. ಹೆಸರು ಪ್ರಖ್ಯಾತ್. ನಾನು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಅಲ್ಲಿ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಈ ಸೈಟ್ ಫ್ಲೋರ್ ಡೈಮೆನ್ಷನ್ 46x30. ಇದು ಪ್ರೈಮ್ ಏರಿಯಾ ಮಲ್ಲೇಶ್ವರದಲ್ಲಿ ಲೊಕೇಟ್ ಆಗಿದೆ. ಈ ಪ್ರಾಜೆಕ್ಟ್ ಟೈಪ್ G+4 ಆಗಿದೆ. ಈ ಡೂಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗಬೇಕಾದ್ರೆ 4 ಫೀಟ್ ಲಾಬಿ ಪ್ರೊವೈಡ್ ಮಾಡಿದ್ದೇವೆ. ಮತ್ತು ಈ ಡೂಪ್ಲೆಕ್ಸ್ ಮನೆ ನಾರ್ತ್ ಫೇಸ್ ಆಗಿದೆ. ಮತ್ತು ಇದು ಮೈನ್ ಡೋರು ಸೈಜು 4 ಫೀಟ್ ಇಂಟು 8 ಫೀಟ್ ಪ್ರೊವೈಡ್ ಮಾಡಿದ್ದೇವೆ. ಮತ್ತು ಇದು ಕಂಪ್ಲೀಟ್ ಟೀಕ್ ವುಡ್ ಆಗಿದೆ. ಮತ್ತು ಅದ್ರ ಜೊತೆ ಒಂದು 4x6 ವಿಂಡೋ ಪ್ರೊವೈಡ್ ಮಾಡಿದ್ದೇವೆ ಡೋರ್ ಪಕ್ಕದಲ್ಲಿ. ಈ 3rd ಫ್ಲೋರ್ ಡೂಪ್ಲೆಕ್ಸ್ ಮನೆಯಲ್ಲಿ ನಾವು ಏನೇನು ಪ್ರೊವೈಡ್ ಮಾಡಿದ್ದೇವೆ ಅಂದರೆ ಒಂದು ಸ್ಪೇಸಿಯಸ್ ಹಾಲು, ಪೂಜಾ ರೂಮು, ಡೈನಿಂಗ್ ಹಾಲು, ಮತ್ತೊಂದು ಓಪನ್ ಕಿಚನ್, ಮಾಸ್ಟರ್ ಬೆಡ್ರೂಮ್, ಇದು ಅಟ್ಯಾಚ್ಡ್ ಟಾಯ್ಲೆಟ್, ಕಾಮನ್ ಟಾಯ್ಲೆಟ್, ಮತ್ತು 2 ಬಾಲ್ಕನಿ ಪ್ರೊವೈಡ್ ಮಾಡಿದೆ. ಡೂಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗ್ತಿರುವಾಗಲೇ 12x20 ಹಾಲ್ ಪ್ರೊವೈಡ್ ಮಾಡಿದ್ದೇವೆ. ಅದ್ರ ಜೊತೆ 4 ಫೀಟ್ ಬಾಲ್ಕನಿ ಮತ್ತು ಓಪನ್ ಕಿಚನ್ ಪ್ರೊವಿಷನ್ ಕೊಟ್ಟಿದ್ದೇವೆ. ಕಿಚನ್ ಸೈಜ್ ಬಂದುಬಿಟ್ಟು 12x7 ಫೀಟ್ ಆಗಿರುತ್ತೆ. ಬಾಲ್ಕನಿ ಸೈಜ್ ಬಂದುಬಿಟ್ಟು 7 ಫೀಟ್/7 ಪ್ರೊವೈಡ್ ಮಾಡಿದ್ದೇವೆ. ಅದರಲ್ಲಿ 1.5 ಫೀಟ್ ವಿಂಡೋ ಪ್ರೊವೈಡ್ ಮಾಡಿ 4 ಫೀಟ್ ಮಿಡಲಲ್ಲಿ ಪ್ಯಾಸೇಜ್ ಪ್ರೊವೈಡ್ ಮಾಡಿದ್ದೇವೆ. ಮತ್ತು ಬಾಲ್ಕನಿ ಲ್ಯಾಂಡಿಂಗ್ 4 ಫೀಟ್ ಪ್ರೊವೈಡ್ ಮಾಡಿದೆ. ಹಾಲ್ ಪಕ್ಕದಲ್ಲಿ ಪೂಜಾ ರೂಮ್, ಡೈನಿಂಗ್ ಹಾಲ್ ಮತ್ತು ಒಂದು ಕಿಚನ್ ಪ್ರೊವೈಡ್ ಮಾಡಿದ್ದೇವೆ ಪ್ಯಾರ್ಲರ್ ಆಗಿ. ಕಂಪ್ಲೀಟ್ ವಾಸ್ತು ಪ್ರಕಾರ ಬಂದಿದೆ. ಪೂಜಾ ರೂಮ್ ಸೈಜ್ 5 ಫೀಟ್/7 ಪ್ರೊವೈಡ್ ಮಾಡಿದ್ದೇವೆ. ಪೂಜಾ ರೂಮ್ ಕಂಪ್ಲೀಟ್ ಅಸ್ಥೆಟಿಕ್ ಸ್ಟೈಲಲ್ಲಿ ಬರುತ್ತೆ. ಗೋಪುರ ಕಾನ್ಸೆಪ್ಟ್ ಡಿಸೈನ್ ವರ್ಕ್ ಮಾಡ್ತಿದ್ದೇವೆ. ಇದೇ ಫ್ಲೋರಲ್ಲಿ 14x15 ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದೇವೆ. ಅದ್ರ ಜೊತೆ ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಮತ್ತು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೇವೆ. ಅಟ್ಯಾಚ್ಡ್ ಟಾಯ್ಲೆಟ್ ಸೈಜ್ ಬಂದುಬಿಟ್ಟು 6 ಫೀಟ್ಗೆ 6.5 ಪ್ರೊವೈಡ್ ಮಾಡಿದ್ದೇವೆ. ಮತ್ತು ಕಾಮನ್ ಟಾಯ್ಲೆಟ್ ಸೈಜ್ 6 ಫೀಟ್ಗೆ 4 ಫೀಟ್ ಪ್ರೊವೈಡ್ ಮಾಡಿದ್ದೇವೆ. ಈ ಕಂಪ್ಲೀಟ್ ಡೂಪ್ಲೆಕ್ಸ್ ಮನೆಗೆ ಟೀಕ್ ವುಡ್ ಯೂಸ್ ಮಾಡಿದ್ದೇವೆ. ಈ ಡೂಪ್ಲೆಕ್ಸ್ ಮನೆಗೆ ಚೈನ್ ಸ್ಟೇರ್ ಕೇಸ್ ಟೈಪಲ್ಲಿ ಸ್ಟೆಪ್ ಪ್ರೊವೈಡ್ ಮಾಡಿದ್ದೇವೆ. ಅದರ ಜೊತೆ ವೆಂಟಿಲೇಷನ್ ಪರ್ಪಸ್ಗೆ ಯೂಸ್ ಆಗಿ 5x6 ವಿಂಡೋ ಪ್ರೊವೈಡ್ ಮಾಡಿದ್ದೇವೆ. ಫ್ಲೋರ್ಗೆ ಎಂಟ್ರಿ ಆಗ್ತಿರುವಾಗಲೇ ಓಪನ್ ಹಾಲ್ ಸಿಗುತ್ತೆ ವಿತ್ 3 ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್, ಪ್ಯಾಂಟ್ರಿ ಯೂನಿಟ್ ಮತ್ತು ಓಪನ್ ಟೆರೆಸ್ ಈ ಫ್ಲೋರಲ್ಲಿ ಅವೈಲೇಬಲ್ ಇದೆ. ಬೆಡ್ರೂಮ್ ಸೈಜ್ ಬಂದುಬಿಟ್ಟು 12x9 ಆಗಿರುತ್ತೆ. ಮತ್ತು ಅಟ್ಯಾಚ್ಡ್ ಟಾಯ್ಲೆಟ್ ಸೈಜ್ 5x7 ಪ್ರೊವೈಡ್ ಮಾಡಿದ್ದೇವೆ. ಮತ್ತು ಬಾಲ್ಕನಿ ಸೈಜ್ 6x3. 3ನೇ ಬೆಡ್ರೂಮ್ ನೋಡೋದಾದರೆ ಇದರಲ್ಲಿ ಬಾಲ್ಕನಿ ಅಟ್ಯಾಚ್ ಆಗಿರೋದಿಲ್ಲ. ಮತ್ತು ಇದು ರೂಮ್ ಸೈಜ್ ಬಂದುಬಿಟ್ಟು 14x9 ಮತ್ತು ಅಟ್ಯಾಚ್ಡ್ ಟಾಯ್ಲೆಟ್ ಸೈಜ್ ಬಂದುಬಿಟ್ಟು 4x8 ಪ್ರೊವೈಡ್ ಮಾಡಿದ್ದೇವೆ. ಫ್ಲೋರ್ಗೆ ಎಂಟ್ರಿ ಆಗ್ತಿರುವಾಗಲೇ ಸ್ಪೇಸಿಯಸ್ ಆಗಿ ಹಾಲ್ ಪ್ರೊವೈಡ್ ಆಗಿದೆ. ಅದ್ರ ಜೊತೆ ಪ್ಯಾಂಟ್ರಿ ರೂಮ್ ಮತ್ತು
ಓಪನ್ ಟೆರೇಸು ಪ್ರೊವೈಡ್ ಮಾಡಿದ್ದೇವೆ. ಹಾಲ್ ಸೈಜ್ ಬಂದುಬಿಟ್ಟು 11 ಫೀಟ್ ಬೈ 17 ಫೀಟ್ ಪ್ರೊವೈಡ್ ಮಾಡಿದ್ದೇವೆ. ಮತ್ತು ಪ್ಯಾಂಟ್ರಿ ಸೈಜ್ ಬಂದುಬಿಟ್ಟು 5 ಫೀಟ್ ಬೈ 7 ಫೀಟ್ ಪ್ರೊವೈಡ್ ಮಾಡಿದ್ದೇವೆ. ಅದರ ಜೊತೆ ಓಪನ್ ಟೆರೇಸ್ ಸೈಜ್ ಬಂದುಬಿಟ್ಟು 7 ಫೀಟ್ ಬೈ 12 ಫೀಟ್ ಪ್ರೊವೈಡ್ ಮಾಡಿದ್ದೇವೆ. ಹಾಲಲ್ಲಿ ವೆಂಟಿಲೇಷನ್ ಪರ್ಪಸ್ಗೋಸ್ಕರ 5 ಬೈ 7 ವಿಂಡೋ ಪ್ರೊವೈಡ್ ಮಾಡಿದ್ದೇವೆ. ಮತ್ತು ರೂಮಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ 6 ಬೈ 7 ಫೀಟ್ ಡೋರ್ ಪ್ರೊವೈಡ್ ಮಾಡಿದ್ದೇವೆ. ಥರ್ಡ್ ಬೆಡ್ರೂಮ್ ಚಿಲ್ಡ್ರನ್ ರೂಮ್ ಆಗಿರೋದರಿಂದ ಈ ವೆಂಟಿಲೇಷನ್ ಪರ್ಪಸ್ಗೆ ಸ್ಟಡಿ ಟೇಬಲ್ ಪಕ್ಕ 3 ಬೈ 2 ವಿಂಡೋ ಪ್ರೊವೈಡ್ ಮಾಡಿದ್ದೇವೆ. ಮತ್ತು ರೂಮ್ ವೆಂಟಿಲೇಷನ್ಗೋಸ್ಕರ 3 ಬೈ 7 ಹ್ಯೂಜ್ ವಿಂಡೋ ಪ್ರೊವೈಡ್ ಮಾಡಿದ್ದೇವೆ. ಈ ಫ್ಲೋರಿನ ಅಪ್ಪರ್ ಫ್ಲೋರು ಕಂಪ್ಲೀಟ್ ಓಪನ್ ಟೆರೆಸ್ ಆಗಿರುತ್ತೆ. ಇನ್ನು 1 ಮಂತ್ ಪೀರಿಯಡ್ ಆಫ್ ಟೈಮಲ್ಲಿ ಕಂಪ್ಲೀಟ್ ಸಿವಿಲ್ ವರ್ಕ್ ಮುಗಿಯುತ್ತೆ. ಆಮೇಲೆ ಇಂಟೀರಿಯರ್ ವರ್ಕ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ಈ ಡೂಪ್ಲೆಕ್ಸ್ ಮನೆಗೆ ನಾವು ಕಂಪ್ಲೀಟಾಗಿ ACC ಮತ್ತು ಭಾರತಿ ಸಿಮೆಂಟ್ ಯೂಸ್ ಮಾಡಿದ್ದೇವೆ. ಆಮೇಲೆ ವುಡ್ ಬಂದುಬಿಟ್ಟು ಕಂಪ್ಲೀಟಾಗಿ ನಾವು ಬರ್ಮಾ ಟೀಕ್ ವುಡ್ಡು ಯೂಸ್ ಮಾಡಿದ್ದೇವೆ. ಈ ಡೂಪ್ಲೆಕ್ಸ್ ಮನೆಗೆ ನಾವು ಮಿಷಿನ್ ಕಂಪ್ರೆಸ್ಡ್ ಬ್ಲಾಕ್ ಯೂಸ್ ಮಾಡಿದ್ದೇವೆ. ಔಟ್ರಿಗೆ 6 ಇಂಚ್ ಬ್ಲಾಕ್ ಮತ್ತು ಇನ್ನರ್ಗೆ 4 ಇಂಚ್ ಬ್ಲಾಕ್ ಯೂಸ್ ಮಾಡಿದ್ದೇವೆ. ಈ ಡೂಪ್ಲೆಕ್ಸ್ ಮನೆಗೆ ಸ್ಟೀಲ್ ಬಂದುಬಿಟ್ಟು A1 ಗೋಲ್ಡ್ ಸ್ಟೀಲ್ FE 550 ಗ್ರೇಡ್ ಸ್ಟೀಲ್ ಯೂಸ್ ಮಾಡಿದ್ದೇವೆ. ಮತ್ತು ಪ್ಲಮ್ಮಿಂಗ್ ಐಟಮ್ ಬಂದುಬಿಟ್ಟು ಆಶೀರ್ವಾದ್ ಯೂಸ್ ಮಾಡಿದ್ದೇವೆ. ಸೆಂಟ್ರಿಂಗ್ ಮತ್ತು ಸಟ್ರಿಂಗ್ ಐಟಮ್ ಕಂಪ್ಲೀಟ್ ಕಂಪನಿದೇ ಆಗಿರೋದ್ರಿಂದ ವರ್ಕ್ ಫ್ಲೋ ಅಲ್ಲಿ ಡಿಲೇ ಆಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಬಿಡ್ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.